ವೆಲ್ಕಮ್ ಮಾಲ್ತೇಶ್. ಸೊ ಈ ಸಲ ಕಪ್ ನಮ್ದೇ. ಹೌಸ್ ದ ಜೋಶ್. ನಮ್ಮ ಸ್ಟುಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ಹೈ ಆಗಿದೆ ಜೋಶ್. ಸೊ ನಿಮ್ಮಲ್ಲಿ ಅಲ್ಲಿ ಹೇಗಿದೆ? ಹೌಸ್ ದ ಜೋಶ್ ಮಾಲ್ತೇಶ್? ದ ಜೋಶ್ ಇಸ್ ಹಿಯರ್. ರೆಹಮಾನ್ ಹಾಗೆ ಅವಿನಾಶ್ ನೋಡಿ ಜನ ಹೇಗೆ ಸೇರಿದ್ದಾರೆ ಅಂತ. ಯಾರಾದ್ರೂ ಇದನ್ನ ಬರೀ ವಿಜುವಲ್ಸ್ ನೋಡಿದ್ರೆ ಇದು ಬ್ಯಾಂಗ್ಳೂರು ಇದು ಅಹಮದಾಬಾದ್ ಅನ್ನೋ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಆ ಪ್ರಮಾಣದಲ್ಲಿ ಜನ. ಆಮೇಲೆ ನೀವೊಂದು 100 ಜೆರ್ಸಿ ನೋಡಿ ಇಲ್ಲಿ. ಹಾಯ್ ನೋಡಿ, ಹೀಗೆ ರೇವನ್ ಹೀಗೆ ಜನ ಒಂದು 100 ಜನದಲ್ಲಿ ನಿಮ್ಗೆ ಯಾರೋ ಒಬ್ರು ಸಿಗ್ಬೋದು ಪಂಜಾಬ್ ಜೆರ್ಸಿ ಹಾಕೊಂಡಿರುವಂತ ಜನ. ಅಂದ್ರೆ ಆ ಮಟ್ಟಿಗೆ ಇಲ್ಲಿ RCB ಕ್ರೇಜ್ ಹೇಗಿದೆ ಅನ್ನೋದಕ್ಕೆ. ಆಮೇಲೆ ಇನ್ಫ್ಯಾಕ್ಟ್ TV9 ಕನ್ನಡ ನೋಡ್ತಾ ಇದ್ದಾಗೆ ಅವ್ರಿಗೆ ಇನ್ನೊಂದು ಖುಷಿ ಏನು ಅಂತ ಅಂದ್ರೆ ನಮ್ಗಿಲ್ಲೂ ನಮ್ಮ ಕನ್ನಡದವ್ರು ಇದಾರಲ್ಲಪ್ಪ ಅನ್ನುವಂಥ ರೀತಿಯಾಗಿ, ಅಂದ್ರೆ ಆ ರೀತಿಯಾಗಿ ಕನ್ನಡ, ಕರ್ನಾಟಕ, RCB, ಕೊಹ್ಲಿ ಈ ರೀತಿಯಾದಂತಹ ಜನರ ಭಾವನೆ ಇದೆಯಲ್ಲ, ಅದು ಇವತ್ತಿಲ್ಲಿ ವ್ಯಕ್ತ ಆಗ್ತಾ ಇದೆ. ಮಳೆ ಬರ್ತಾ ಇತ್ತು ರೆಹಮಾನ್, ಬಹಳ ಮಳೆ ಬಂತು. ವೆದರ್ ಫೋರ್ಕಾಸ್ಟ್ ನೋಡಿದಂಥ ಸಂದರ್ಭದಲ್ಲಿ ನಾನು ಆಗ ಹೇಳ್ತಾ ಇದ್ದೆ, ಅಂದ್ರೆ 6 ಗಂಟೆ ನಂತರದಲ್ಲಿ ಮಳೆ ಏನಿಲ್ಲ, ಬಹಳ ಕ್ಲಿಯರ್ ಸ್ಕೈ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಈಗ ಸ್ವಲ್ಪ ಕ್ಲೌಡಿ ಇತ್ತು, ಬಟ್ ಬಹಳ ಮಳೆ ಆಯ್ತು. ಬಟ್ ಈಗಿಲ್ಲ, ಈಗ ಬಿಸಿಲು ಶುರುವಾಗಿದೆ. ಬಿಸಿಲು ಜೊತೆಗೇನೆ ಜನರ ಜೋಶ್ ಕೂಡ ಬಹಳ ಜೋರಾಗ್ತಾ ಇದೆ. ಆಮೇಲೆ ನಾನು ಇನ್ನೊಂದು ವಿಚಾರ ಅಂದ್ರೆ, ಈಗ ಇದೆಯಲ್ಲ ಇದು ಮೆಟ್ರೋ ಲೈನ್ ಇದೆಯಲ್ಲ, ಈ ಮೆಟ್ರೋ ಲೈನ್ ಇಲ್ಲೇ ಮೆಟ್ರೋ ಸ್ಟೇಷನ್ ಇರೋದು. ಇಲ್ಲಿಂದ ಒಂದು 200 ಮೀಟರ್ ನಾವು ಪಕ್ಕಕ್ಕೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಜನ ಒಂದೊಂದು ಟ್ರೈನ್ ಬರೋ ಅಷ್ಟೊತ್ತಿಗೂ ಬರ್ತಾ ಇದ್ದಾರೆ ರೆಹಮಾನ್. ಸಾವಿರಾರು ಜನ ಈಗ ಬರ್ತಾ ಇದ್ದಾರೆ. ಅಲ್ಲಿ ನಾನು ಎಂಟ್ರಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಎಂಟ್ರಿ ಗೇಟ್ ಹತ್ರ. ರೋಹಿತ್ ಬನ್ನಿ ಎಂಟ್ರಿ ಗೇಟ್ ಹತ್ರ ಹೋಗೋಣ. ನಾವೊಂದು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಹತ್ರ ನಿಂತ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ಸರ್ ಒಂದು ನೋಡಿ ಎಂಟ್ರಿ ಗೇಟ್ ಲೈವ್ ನೋಡಿ, ಇದು ಎಂಟ್ರಿ ಗೇಟ್. ಇದು ಇಲ್ಲೂ ನೋಡಿ ಜನ, ಚೆಕಿಂಗ್ ಬಹಳ ಇದೆ. 4,000ಗಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಇವತ್ತು ನಿಯೋಜಿಸಲಾಗಿದೆ. ನಮ್ಮ ಜೊತೆಗೆ ಆ DCP ಇನ್ಫ್ಯಾಕ್ಟ್ ಮಾತನಾಡ್ತಾ ಇದ್ರು. ಈ ಇಂಡಿಯಾ ಪಾಕಿಸ್ತಾನ್ ಈ ವಾರು ಮತ್ತೊಂದು ಸೂಕ್ಷ್ಮತೆ ಇರೋ ಕಾರಣಕ್ಕಾಗಿ ಹೆಚ್ಚಿನ ಮುನ್ಸೂಚನೆ ನಮಗೂ ಬಂದಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಈ ತರ ಜನ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಕನ್ನಡದ ಫ್ಲಾಗ್ಗಳು, ಎಲ್ಲಿ ನೋಡಿದ್ರು ಪುನೀತ್ ರಾಜ್ಕುಮಾರ್ ಅಣ್ಣವರ ಭಾವಚಿತ್ರ ಇರುವಂತಹ ಫ್ಲಾಗ್ಗಳು, ಹೀಗೆ ಬಹಳ ಜನ ನಾವು ಗಮನಿಸ್ತಾ ಇದೀವಿ. ಆಮೇಲೆ ಇನ್ನೊಂದು ಖುಷಿ ಸಂಗತಿ ಅಂತ ಅಂದ್ರೆ, ಈ ಸಲ RCB ಏನೋ ಅಲುಕ್ ಪುಲುಕಲ್ಲಿ ಹೋಗ್ಬಿಟ್ಟಿದ್ದಾರೆ ಅಥವಾ ಏನೋ ಒಂದು ಲಾಜಿಕಲ್ ಇವ್ರು ಗೆಲ್ಬಹುದು, ಆ ತರ ಇಲ್ಲ. 9ಕ್ಕಿಂತ ಹೆಚ್ಚಿನ ಮಂದಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, 10 ಮಂದಿ 50+ ಸ್ಕೋರ್. ಹಾಗಾಗಿ ಇಡೀ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಈ ಸಲ ನಾವು ಹೊಡೆತೀವಿ ಕಪ್ಪನ್ನ ಅನ್ನೋ ರೀತಿಯಾಗಿ. ಸರ್ ಒಂದ್ ಸೆಕೆಂಡ್, ಒಂದು ಕಪ್ಪನ್ನು ಹೊಡೆತೀವಿ ಅನ್ನುವಂಥ ರೀತಿಯ ಕಾನ್ಫಿಡೆನ್ಸ್ ಇದೆ. ಆ ಕಡೆ ನೋಡೋಣ ರೋಹಿತ್, ಆ ಕಡೆ ತೋರಿಸಿ. ಅಲ್ಲಿ ನೋಡಿ, ಅಲ್ಲಿ ಜನ, ಆ ಭಾಗದಲ್ಲೂ ನೋಡಿ ಜನ. ಅಲ್ಲಲ್ಲೂ ಇನ್ನೊಂದು ಮೆಟ್ರೋ ಸ್ಟೇಷನ್ ಇದೆ, ಒಂದು 400 ಮೀಟರ್. ಅಲ್ಲಿಂದ ಮತ್ತೆ ನಡ್ಕೊಂಡ್ ಬರ್ತಾ ಇರೋ ಜನ ನಿಮಗೆ ಕಂಪ್ಲೀಟ್, ನಾನು ಹೇಳದ್ನಲ್ಲ, ಅದಕ್ಕೆ ನಾನು ಹೇಳಿದ್ದು ಏನು ಬ್ಯಾಂಗ್ಳೂರ್ ಬಂದ್ಗಯ ಅಹಮದಾಬಾದ್ ಅಂತ ಹೇಳ್ಕೊಂಬಿಟ್ಟು. ಆಮೇಲೆ ಬಹುಶಃ ಬೆಂಗಳೂರಲ್ಲೂ ಕೂಡ ಈ ತರದ ಕ್ರೌಡ್ ನಿಮಗೆ ಸಿಗಲ್ಲ ಅನ್ಸುತ್ತೆ. ಯಾಕಂತ ಅಂದ್ರೆ 40,000 35,000 ಸೀಟಿಂಗ್ ಕೆಪಾಸಿಟಿ ಇರೋದು. ನೋಡಿ, 1 ಲಕ್ಷಕ್ಕಿಂತ ಹೆಚ್ಚಿನ ಸೀಟಿಂಗ್ ಕೆಪಾಸಿಟಿ ಇರುವಂತ ಪ್ರದೇಶ. ನೋಡಿ ಇಲ್ಲಿ ಫ್ಯಾನ್ಸ್ ಅವ್ರದೇ ಆದಂತ ಒಂದು ಚಿತ್ರ ಎಲ್ಲ ಬಿಡಿಸ್ಕೊಂಡು ಅದಕ್ಕೊಂದಷ್ಟು ಬರಹಗಳು, ಬ್ಯಾನರ್ಸು, ಬಂಟಿಂಗ್ಸು, ನಿಮ್ಗೆ ಈ ತರ ಸಾವಿರಾರು ಕಾಣ್ತಾ ಹೋಗುತ್ತೆ. ಎಲ್ಲಿಂದ ಬಂದ್ರಿ ಸರ್? ಬೆಂಗಳೂರು. ಯಾವಾಗ ಬಂದ್ರಿ? ನಾವು ನಿನ್ನೆ ಬಂದ್ವಿ, ಮ್ಯಾಚ್ ನೋಡೋದಕ್ಕೆ ಬಂದಿರೋದು. ಹೌದು. ಸೊ ಇದು 1 ಲಕ್ಷ ಪ್ಲೇಸ್ ಕೆಪಾಸಿಟಿ ಸ್ಟೇಡಿಯಂ ಚಿನ್ನಸ್ವಾಮಿಲಿ ಬರೀ 35,000 ಜನ, ಇಲ್ಲಿ 1 ಲಕ್ಷ ಜನ ಇದಾರೆ. ನೋಡ್ಬೇಕು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿರೋದು ನಾವು. ಏನ್ ಗೊತ್ತಾ ಸರ್, ನಾನು ಅದೇ ಹೇಳ್ತಾ ಇದ್ದೆ ನೋಡಿ, ಇಲ್ಲೂ ಕನ್ನಡ ಫ್ಲಾಗ್. ನನಗೆ ಸಡನ್ ಆಗಿ ಬಂದ್ರೆ ಯಾರಾದ್ರೂ ಈ ವಿಜುವಲ್ಸ್ ನೋಡಿದ್ರೆ ಇದು ಅಹಮದಾಬಾದ್ ಅನ್ಸಲ್ಲ. ಇದೊಂದು ರೀತಿ ಕೋರ್ ಕರ್ನಾಟಕದ ಯಾವ್ದೋ ಪ್ರದೇಶ ಅಂತ ಅನ್ಸುತ್ತೆ. ಕರ್ನಾಟಕದ ಒಂದು ಭಾಗಕ್ಕೆ ಬಂದು ಇಲ್ಲಿ ನಿಂತ್ಕೊಂಡಿದೀವಿ ಅಂತ ಅನಿಸ್ತಾ ಇದೆ. ಏನೋ ಪದೇ ಪ್ರತಿ ಜಾಗಗಳಲ್ಲೂ ಕೂಡ ಕನ್ನಡದ ಪದ ಕಿವಿಗೆ ಬೀಳ್ತಾ ಇದೆ, ಕನ್ನಡ ಬಾವುಟ ಕಣ್ಣಿಗೆ ಕಾಣಿಸ್ತಾ ಇದೆ, ಕನ್ನಡದ ಜೈಕಾರ ಕೇಳಿಸ್ತಾ ಇದೆ. ಆಮೇಲೆ ಇನ್ನೊಂದಂದ್ರೆ, ನಮ್ಮ ಬೆಂಗಳೂರಲ್ಲಿ ಕೆಲವರು ಕನ್ನಡ ಮಾತಾಡಲ್ವ ಅನ್ನೋ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ನೀವು ಪ್ರತಿ ಕಡೆ ಹೋದಲ್ಲಿ ಕನ್ನಡ. ಇಲ್ಲಿ ನೀವು ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಕನ್ನಡ. ಹೇಳಿ ಸರ್, ಮ್ಯಾಚ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಟೀಮಲ್ಲಿ? ಇವತ್ತು ಯಾರು ಮ್ಯಾಚ್ ಸೇವಿಯರ್ ಆಗ್ಬೋದು ಅಥವಾ ಹೆಂಗಿದೆ ಅಂದ್ರೆ, ಇವಾಗ ಫಿಲ್ ಸಾಲ್ಟ್ ಬಗ್ಗೆ ಒಂಚೂರು ಮಾಹಿತಿಗಳು ಬಂದಿದೆ, ಅವ್ರು ಆಡ್ತಾರೆ ಅಂತ. ಬಿಕಾಸ್ ಅವ್ರಿಗೂ ಮಗು ಆಗಿದೆ ಅಂಡ್ ಇಲ್ ಬಿ ಪ್ಲೇಯಿಂಗ್ ಟುಡೇ ಅಂತ ಅನ್ಕೊಂತೀನಿ. ಅದ್ರ ಜೊತೆಗೆ ವಿರಾಟ್ ಪಕ್ಕ ಇವತ್ತು ಒಳ್ಳೆ ಇನ್ನಿಂಗ್ಸ್ ಕೊಡ್ತಾರೆ. ಡನ್. ಹೀಗಿದೆ ರೇಹಮಾನ್ ಇಲ್ಲಿನ ಸ್ಥಿತಿ, ಸನ್ನಿವೇಶ, ಜೋಶ್, ಆಂಬಿಯನ್ಸ್ ಈ ರೀತಿಯಾಗಿದೆ. ಮಾಲ್ತೇಶ್, ಒಂದ್ ರೀತಿ ಜನಸಾಗರ. ಎಲ್ಲೆಲ್ಲಿ ನೋಡಿದ್ರು ಕೂಡ RCBಯ ಜೆರ್ಸಿಗಳು ಎದ್ದು ಕಾಣಿಸ್ತಾ ಇವೆ.
ಅಹಮದಾಬಾದಲ್ಲಿದ್ದೀವೋ ಬೆಂಗಳೂರಲ್ಲಿದ್ದೀವೋ ಅಂತ ಹೇಳಿ ಅನಿಸೋಷ್ಟು ಮಟ್ಟಿಗೆ ಬೆಂಗಳೂರಿನ ಅಭಿಮಾನಿಗಳು RCB ಅಭಿಮಾನಿಗಳು ಇವತ್ತು ಅಹಮದಾಬಾದ್ನಲ್ಲಿ ಜಮಾಯಿಸಿದ್ದಾರೆ. ಇದಕ್ಕೂ ಮುಂಚೆ ಸ್ವಲ್ಪ ಮಳೆ ಕಾಟ ಇತ್ತು. ನಮ್ಮ ಮಾಲ್ತೇಶ್ ಕೂಡ ಹೇಳ್ತಾ ಇದ್ರು ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಡುವು ಕೊಟ್ಟಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಗುಡ್ ಸೈನ್. ಯಾಕಂದರೆ ಎಲ್ಲರೂ ಕಾತರದಿಂದ ಇದ್ದೀವಿ. ಮ್ಯಾಚ್ ಒಂದು ಒಳ್ಳೆ ಮ್ಯಾಚ್ ಆಗಬೇಕು, ಆ ಮ್ಯಾಚ್ನಲ್ಲೇ RCB ಗೆಲ್ಲಬೇಕು ಅನ್ನುವಂಥದ್ದು ಎಲ್ಲರ ಕಾತರ. ಸೊ ಹಾಗಾಗಿ ಮಳೆ ಸ್ವಲ್ಪ ಬಿಡುವು ನೀಡಲಿ, ಮತ್ತೆ ರಿಸರ್ವ್ ಡೇ ಮತ್ತಿನ್ನ ನಾಳೆ ಮ್ಯಾಚು ಅನ್ನುವಂಥದ್ದೆಲ್ಲ ಬೇಡ. ಇವತ್ತೇ ಮ್ಯಾಚ್ ಆಡಬೇಕು, ಇವತ್ತು ನಾವು ಗೆಲ್ಲಬೇಕು ಅನ್ನೋದು. ಎಸ್ ಅವಿನಾಶ್. ಎಸ್, ಮೊನ್ನೆಯಷ್ಟೇ ಮಳೆ ಸ್ವಲ್ಪ ಕಾಟ ಕೊಟ್ಟಿತ್ತು, ಲೇಟ್ ಸ್ಟಾರ್ಟ್ ಆಗಿತ್ತು ಮ್ಯಾಚ್. ಇಲ್ಲೂ ಕೂಡ ಕೆಲವು ಹೊತ್ತಿನ ಹಿಂದೆ ಸ್ವಲ್ಪ ಮಳೆ ಬಂದಿತ್ತು. ಆಗ ಹೇಗಿತ್ತು ಅಲ್ಲಿ ಸದ್ಯಕ್ಕೆ ನೋಡಿ, ಮಳೆ ಬಂದಾಗ ಸುಮಾರು ಒಂದು ಅರ್ಧ ತಾಸು ಹಿಂದೆ ಇದು. ಇವಾಗ ಕ್ಲಿಯರ್ ಸ್ಕೈ ಇದೆ, ಬಿಸಿಲಿದೆ ಅಂತ ಕೂಡ ಮಾಲ್ತೇಶ್ ಹೇಳ್ತಾ ಇದ್ರು. ಸೊ ಮಳೆ ಬಂದಾಗ ಎಲ್ಲರೂ ಕೂಡ ಆ ಮೆಟ್ರೋ ಪಿಲ್ಲರ್ ಏನಿದೆ ಅದರ ಕೆಳಗೆ ತುಂಬ ಜನ ನಿಂತ್ಕೊಂಡಿದ್ರು. ಆಗ ಸ್ವಲ್ಪ ಟೆನ್ಸ್ ಆಗಿತ್ತು, ಏನಾದರೂ ಇವತ್ತು ಮಳೆ ಕಾಟ ಕೊಡುತ್ತಾ ಮ್ಯಾಚ್ಗೆ ಅಂತ. ಬಟ್ ಇವಾಗ ಇಟ್ಸ್ ವೆರಿ ಕ್ಲಿಯರ್, ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಮಳೆದು ಅಂತ ಒಂದು ಪಾಸಿಟಿವ್ ಸೈನ್ ಈ ಮ್ಯಾಚ್ಗೆ ಈಗಲೇ ನಿಜ. ದ ಥಿಂಗ್ ಈಸ್, ಈಗ ಬೆಂಗಳೂರಲ್ಲಿ ಮಳೆ ಬಂದಾಗ ನಾವು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನೋಡ್ತೀವಿ, ಸೂಪರ್ ಸ್ಟಾಪರ್ಸ್ ಇದೆ, ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲೂ ಕ್ಲಿಯರ್ ಆಗ್ಬಿಡುತ್ತೆ. ಬಟ್ ನರೇಂದ್ರ ಮೋದಿ ಸ್ಟೇಡಿಯಂ ಇಟ್ಸ್ ಅ ಹ್ಯೂಜ್ ಸ್ಟೇಡಿಯಂ. ಸ್ವಲ್ಪ ಅಲ್ಲಿನ ವ್ಯವಸ್ಥೆಗಳು ಹೇಗಿದೆ ಗೊತ್ತಿಲ್ಲ ಇನ್ನುವೆ. ತುಂಬ ಹೊತ್ತೇನಾದರೂ ಮಳೆ ಬಂದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ತುಂಬ ಹೊತ್ತಾಗ್ಬೋದು. ಮ್ಯಾಚ್ ಏನಾದರೂ ಕಟ್ ಡೌನ್ ಆಗುತ್ತಾ, ಓವರ್ ಶಾರ್ಟ್ ಆಗುತ್ತಾ, ಈ ಥರದ್ದು ಒಂದಷ್ಟು ಲೆಕ್ಕಾಚಾರ ಶುರುವಾಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಡಕ್ವರ್ತ್ ಲೂಯಿಸ್ ಏನಾದರೂ ಬರ್ಬೋದಾ, ಅದನ್ನೂ ಮೈಂಡಲ್ಲಿ ಇಟ್ಕೊಂಡು ಆಡಬೇಕಾಗತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅಲ್ಲಿ ಹೋಗಿದ್ದಾರೆ, ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಮಳೆ ಬಂದಂಥ ಸಂದರ್ಭ ಹೇಗಿತ್ತು ಅಲ್ಲಿ ನೋಡೋಣ. RCB ಅಭಿಮಾನಿಗಳಿಗೆ, ಪಂಜಾಬ್ ಅಭಿಮಾನಿಗಳಿಗೆ, ಓವರ್ ಆಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಬೇಸರದ ಸಂಗತಿ ಅಂದ್ರೆ ಮಳೆ ಶುರುವಾಗಿದೆ. ನನಗೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಮುಂಭಾಗದಲ್ಲೇ ಇದ್ದೀನಿ. ಮಳೆ ಶುರುವಾಗಿದೆ, ಸ್ವಲ್ಪ ಜೋರಾಗೆ ಮಳೆ ಬಾರಿಸ್ತಾ ಇದೆ. ಮೊನ್ನೆ ಮಳೆ ಆಗಿತ್ತು, ಪಂದ್ಯ ನೀವು ನೋಡಿರ್ಬೋದು 9:30 ನಂತರ ಶುರುವಾಗಿತ್ತು. ಯಾವುದು ಮುಂಬೈ ಮೇಲೆ ನಡೆದಂಥ ಪಂದ್ಯ. ಇವತ್ತು ಕೂಡ ಹಿಂಗೆ, ನಿನ್ನೆ ಸ್ವಲ್ಪ ಮಳೆ ಆಗಿದೆ, ಇವತ್ತು ಕೂಡ ಈಗ ಮಳೆ ಸುರಿಯೋಕೆ ಶುರುವಾಗಿದೆ. ನೋಡಿ ಅಲ್ಲಿ ಮೆಟ್ರೋ ಪಿಲ್ಲರ್ ಅಕ್ಕಪಕ್ಕ ಎಲ್ಲ ಹಾಗೆ ಸಾವಿರಾರು ಮಂದಿ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಮಳೆ ಬರ್ತಾ ಇರುವಂತ ಕಾರಣಕ್ಕಾಗಿ, ಮಳೆಯಿಂದ ರಕ್ಷಣೆ ಪಡಿಬೇಕು ಅಂತ. ಮತ್ತೆ ಈಗ ಆಲ್ರೆಡಿ ಗೇಟ್ ಕೂಡ ಓಪನ್ ಮಾಡಿದರೆ ಬಹಳ ಮಂದಿ ಒಳಗೆ ಹೋಗಿದ್ದಾರೆ. ಬಟ್ ಬಹಳ ಮಳೆ ಆಗ್ತಾ ಇರೋ ಕಾರಣದಿಂದಾಗಿ ಏನ್ ಮ್ಯಾಚಿಗೆ ಏನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಅಂತ. ಆಮೇಲೆ ಬಹಳ ಹ್ಯೂಮಿಡ್ ಇದೆ, ಹಾಗಂತ ಏನ್ ಬಹಳ ಮೋಡ ಕವಿದು ಆಗ್ತಾ ಇರೋ ಮಳೆ ಅಲ್ಲ. ಆಮೇಲೆ ನಾನು ಕೂಡ ಈಗ ವೆದರ್ ಫೋರ್ಕಾಸ್ಟ್ ಮೊಬೈಲ್ ಅಲ್ಲಿ ನೋಡೋದಾದ್ರೆ 35% ಇದೆ, ಐ ಮೀನ್ 35 ಡಿಗ್ರಿ ಸೆಲ್ಸಿಯಸ್ ಇದೆ ಏನು ಟೆಂಪರೇಚರ್. ಸೊ ಬಹಳ ಹ್ಯೂಮಿಡ್ ಇದೆ, ಸ್ವಲ್ಪ ಕ್ಲೌಡಿ ಇದೆ. 6 ಗಂಟೆ ತನಕ ಕೂಡ ಸ್ವಲ್ಪ ಮಳೆ ಆಗ್ಬೋದು ಅನ್ನುವಂಥ ರೀತಿಯಾಗಿ ವೆದರ್ ಫೋರ್ಕಾಸ್ಟ್ ಇದೆ. ಈಗ ಎಷ್ಟಾಯ್ತು, 4:15 ಆಯ್ತು. ಹೋಪ್ಫುಲಿ ಒಂದು 6 ಗಂಟೆ ನಂತರದಲ್ಲಿ ಸ್ಕೈ ಕ್ಲಿಯರ್ ಆಗ್ಬೋದು, ಮಳೆ ನಿಲ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ನೋಡೋಣ. ಬಟ್ ಜನ ಮಾತ್ರ ಹುಮ್ಮಸ್ಸಲ್ಲಿದ್ದಾರೆ. ರಿಸರ್ವ್ ಡೇ ಇರೋದ್ರಿಂದಾಗಿ ಏನು ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಯೋಚನೆಯಲ್ಲೂ ಕೂಡ ಇದ್ದಾರೆ. ಬರ್ತಾ ಬರ್ತಾ ಮಳೆಗಂತೂ ಬಹಳ ಜಾಸ್ತಿ ಆಗ್ತಾ ಇದೆ. ನೋಡಿ, ಮಳೆ ಅಂತೂ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ನೋಡ್ಬೇಕಿದೆ ಏನಾಗುತ್ತೆ ಅಂತ. ಬಹುಶಃ RCB ಗೆಲ್ಲಲಿ ಅನ್ನೋದ್ರ ಜೊತೆಗೆ ಮಳೆ ನಿಲ್ಲಲಿ ಅನ್ನೋ ಒಂದು ಪ್ರೇಯರ್ ಕೂಡ ಈಗ ಶುರುವಾಗಬೇಕು ಅಂತ ಕಾಣಿಸುತ್ತೆ. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಮಾಲ್ತೇಶ್, ಅಹಮದಾಬಾದ್, TV9. ಎಸ್, ಗುಡ್ ಸೈನ್ ಈಸ್ ಮಳೆ ನಿಂತಿದೆ. ಸೊ ಹಾಗಾಗಿ ಒಂದು ಒಳ್ಳೆ ಮ್ಯಾಚ್ ಆಗಬಹುದು ಅನ್ನುವಂಥ ಒಂದು ಆಶಯ. ಎಸ್, ನಮ್ಮ ಜೊತೆಗೆ ಕ್ರಿಕೆಟ್ ಎಕ್ಸ್ಪರ್ಟ್, ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಪ್ರದ್ಯುಮ್ನ ಶ್ರೀವತ್ಸ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, RCB ನೆಟ್ ಬೌಲರ್. ಎಸ್, ಇಬ್ರಿಗೂ ಕೂಡ ವೆಲ್ಕಮ್ ನಮ್ಮ ಸ್ಟುಡಿಯೋಗೆ. ಇವತ್ತಿನ ಒಂದು ಪಂದ್ಯದ ಬಗ್ಗೆ ಮತ್ತಷ್ಟು ಮಾತಾಡೋಣ, ನಾವು ಸಾಕಷ್ಟು ಮಾತಾಡೋದಿದೆ. ಎಸ್, ಗೆಸ್ಟ್ ಜೊತೆಗೆ ಮಾತಾಡೋಣ. ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳು ಇವತ್ತು RCB ವರ್ಸಸ್ ಪಂಜಾಬ್ ನಡುವೆ ಮ್ಯಾಚ್ ನಡೀತಾ ಇರೋದ್ರಿಂದಾಗಿ ಸೊ ಮ್ಯಾಚ್ ಹೇಗಾಗಬಹುದು, ಫಿಲ್ ಸಾಲ್ಟ್ ಆಡ್ತಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಇತ್ತು ಚಿತ್ರ. ಬಟ್ ಇಟ್ಸ್ ಅ ಗುಡ್ ಸೈನ್. ಕರೆಕ್ಟ್. ಅಂಡ್ ಮೈಸೂರಿನಿಂದ ನಮ್ಮ ಜೊತೆಗೆ ರಾಮ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ರಾಮ್. ಮೈಸೂರಿನಲ್ಲಿ ಸೆಲೆಬ್ರೇಷನ್ ಮೂಡ್ ಈಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಮೈಸೂರು ಯಾವಾಗಿದ್ರು ಕೂಡ ಕ್ರಿಕೆಟ್ ಅಂತ ಹೇಳಿದಾಗ ತುಂಬಾ ಉತ್ಸುಕತೆ ಇರುತ್ತೆ ಮೈಸೂರಿನಲ್ಲಿ. ನೀವು ಕೂಡ ಜರ್ಸಿ ಎಲ್ಲ ಹಾಕೊಂಡು ಎಲ್ಲ ರೆಡಿ ಇದ್ದೀರಿ ಮೈಸೂರಿನಲ್ಲಿ RCB ನ ಗೆಲ್ಸೋದಕ್ಕೆ. ರಾಮ್, ರೆಹಮಾನ್, ಖಂಡಿತವಾಗಿಯೂ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಮಾತಿಗೆ ಕೇವಲ ಒಂದೇ ಒಂದು ಮೆಟ್ಟಿಲು ಬಾಕಿ ಇರುವಂಥದ್ದು. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಾವು ಹೇಳದಂತೆ ಯಾವಾಗಲೂ ಸಹ ಕ್ರೀಡೆ ಇರಲಿ ಅಥವಾ ಬೇರೆ ಯಾವುದೇ ವಿಚಾರ ಇರಲಿ, ಎಲ್ಲರೂ ಸಹ ಒಂದು ರೀತಿಯಾದಂಥ ಐ ಪಿಚ್ನಲ್ಲಿ ಇರ್ತಾರೆ. ಬೆಳಗಿಂದಲೂ ಪೂಜೆ ಪುನಸ್ಕಾರಗಳಾಯಿತು. ಆದರೆ ಈಗ ಇರುವಂಥದ್ದು ಪುಟಾಣಿಗಳ ಜೊತೆ ನಾವಿರ್ತೇವೆ. ಆ ಜೋಶನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ RCB ಬಗ್ಗೆ ಇರುವಂತಹ ಒಂದು ಕ್ರೇಜ್ ನೋಡೋದು. RCB ಅಂತ ನೋಡ್ತಾ ಇದ್ರೆ ಮತ್ತೆ ಆ ಪೋಸ್ಟರ್ ಅನ್ನ ನೀವು ನೋಡ್ತಾ ಇರ್ಬೋದು. ಐ ಬಿಲೀವ್ ಇನ್ ಮೈ ಟೀಮ್, ಈ ಸಲ ಕಪ್ ನಮ್ದೇ. ಈ ರೀತಿಯಾಗಿ ಸಾಕಷ್ಟು ಕ್ರೇಜ್ ನಿಂದ ಮಕ್ಕಳುಗಳು ಸಹ ಕೂಗ್ತಾ ಇರುವಂಥದ್ದು ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಇದ್ದಾರೆ. ರೆಹಮಾನ್, ಸಾಕಷ್ಟು ಜನರು ಸಹ ಪುಟಾಣಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್, ಈಗ
ಹೇಗಿದೆ ಅಂತೇಳಿ ಜೋಶು. ಸರ್ 18 ವರ್ಷದಿಂದ ಕಾಯ್ತಾ ಇದೀವಿ. 18 ಜನ್ಮ ಆದರೂ RCB ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಗೆ ಅವರೇ ಬೇಕು, ಕೊಹ್ಲಿನೇ ಬೇಕು, ನಮ್ಮ ಬಾಸ್ ಗೆಲ್ಲೇಬೇಕು. ಲೆಟ್ಸ್ ಚಿಯರ್ ಟು RCB. ಕೊಹ್ಲಿ ಹೇಗಿರ್ತಾರೆ ಇವತ್ತು? ಫಾರ್ಮಲ್ಲಿ ಇರ್ತಾರೆ. ಇಷ್ಟನಾ ಕೊಹ್ಲಿ? ಸಕಲಾಗಿ ಆಡ್ತಾರೆ, ಒಂದು ಸೆಂಚುರಿ ಹೊಡಿತಾರೆ ಅಂತ ಅನಿಸ್ತಾ ಇದೆ. ಕೊಹ್ಲಿ ಯಾಕೆ ಇಷ್ಟ ಕೊಹ್ಲಿ? ಯಾಕಂದರೆ ಅವರು ಬ್ಯಾಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಟೀಮ್ ಲೀಡರ್ ತುಂಬ ಚೆನ್ನಾಗಿದೆ. ಹೇಗಿದೆ? ಈ ಸತಿ ಪಕ್ಕ ಸೆಂಚುರಿ ಹೊಡಿತಾರೆ ಅಂತ ಅನಿಸ್ತಾ ಇದೆ. ಯಾರು? ಕೊಹ್ಲಿ. ಹೇಗಿದೆ ಜೋಶ್? ಇವತ್ತು ಕೊಹ್ಲಿ 100 ಹೊಡಿತಾರೆ. ನಾನೊಂದು ಡೈಲಾಗ್ ಹೇಳ್ತೀನಿ. ಟೂತ್ ಪೇಸ್ಟ್ ಅಲ್ಲಿ ಉಪ್ಪು, RCB ಕಪ್ಪು. ಇವತ್ತು ಕೊಹ್ಲಿ 100 ಹೊಡಿತಾರೆ. ಮಣ್ಣೆತ್ತ JCB, ಕಪ್ಪೆತ್ತದ RCB. ಈ ಸಲ ವಿರಾಟ್ ಕೊಹ್ಲಿ 100 ಹೊಡಿತಾನೆ. ಅವಾಟ ಮಾಡ್ಲಿ ಇವಾಗ ಕೊಹ್ಲಿ. ಅವ್ರ ಅಗ್ರೆಷನ್ನು, ಆಮೇಲೆ ಅವ್ರು ಸಖತ್ತು ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ಅವರೇ ಬೆಸ್ಟು ಕ್ರಿಕೆಟರ್ ಅಂದರೆ. RCBಗೋಸ್ಕರ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ. 18 ವರ್ಷದಿಂದನೂ ಆಡ್ತಿದ್ದಾರೆ, ಆದರೆ ಕಪ್ ಸಿಗಲಿಲ್ಲ. ಇವತ್ತು ಸಿಗುತ್ತೆ, ಒಂದು ಸೆಂಚುರಿ ಹೊಡಿತಾರೆ. RCB ಪಕ್ಕ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗಿದೆ. ಕೊಹ್ಲಿ ಸೆಂಚುರಿ ಹೊಡಿತಾರೆ. ತಲಾ ಫಾರ್ ಅ ರೀಸನ್, RCB ವಿನಿಂಗ್ ದ ಸೀಸನ್. ಸರ್, ಇದು 18ನೇ ಸೀಸನು. ನಮ್ಮ ಕೊಹ್ಲಿ ಬಾಸು 18 ವರ್ಷಗಳಿಂದ ಒಂದೇ ಟೀಮ್ಗೆ ಆಡ್ಕೊಂಡು ಬಂದಿದ್ದಾರೆ. ಏನು ಅಂದರೆ ಈ ಸಲ ವಿನ್ ಆಗಲೇಬೇಕು. ಎಲ್ಲ ಮೈಸೂರಲ್ಲಿ ತುಂಬ ಎಲ್ಲರೂ ಅಭಿಮಾನಿಗಳು ತುಂಬ ರೊಚ್ಚಿಗೆದ್ದಿದ್ದಾರೆ. ಏನು ಅಂದರೆ ಮೈಸೂರಲ್ಲಿ ಫೇಮಸ್ ನಾಟಿ ಕೋಳಿ ನಮ್ಮ ಬಾಸು ವಿರಾಟ್ ಕೊಹ್ಲಿ. ಅಂಕಲ್ ಮಕ್ಳಿಗೆಲ್ಲ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ಹೊಡಿತಾರೆ ಸರ್ RCB. ಕೊಹ್ಲಿ ಅವ್ರ ಅಗ್ರೆಷನ್ ಎಲ್ಲ ಸಕ್ಕದಾಗಿ ಆಡ್ತಾರೆ. ಈ ಸಲ ಮಿಸ್ಸೇ ಇಲ್ಲ, ಕಪ್ ಹೊಡಿತಾರೆ ಅವರು. ಸರ್, ಇವತ್ತು ಕೊಹ್ಲಿ ಪಕ್ಕ ಸೆಂಚುರಿ ಹೊಡಿತಾರೆ. ಫಸ್ಟ್ ಬಾಲ್ ಫಿಲ್ ಸಾಲ್ಟ್ದು 6, ಡೈರೆಕ್ಟ್ 6. ಆಮೇಲೆ ರಜತ್ ಪಟ್ಟಿದಾರ್ ಸಹ ಫಿನಿಶ್ ಮಾಡ್ಬೋದು. ಜಿತೇಶ್ ಶರ್ಮಾ ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಈ ಸಲ RCB ಗೆಲ್ಲುತ್ತೆ, 100 ರನ್ ಹೊಡಿತಾರೆ ಕೊಹ್ಲಿ. ಹೇಗಿದೆ ಜೋಶ್? ಈ ಸರಿ ಕೊಹ್ಲಿ ಹೊಡಿತಾರೆ ಸೆಂಚುರಿ. 18 ವರ್ಷದಿಂದ ಆಡ್ತಾ ಇದ್ದಾರೆ, ಕಪ್ ಸಿಕ್ಕಿಲ್ಲ. ಇವತ್ತು ಸಿಗುತ್ತೆ. ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಅಂತ ಇದು. ಈ ಸತಿ ಕಪ್ ನಮ್ದೇ ಆಗುತ್ತೆ, ಅದು ನಮ್ಮ ಕನಸು ಅಲ್ವಾ. ಇವತ್ತು ಹಾಗೆ ಆಗುತ್ತೆ, ಅದು ನೋಡಿ. ಹೊಡಿತಾರೆ. ಈ ಸಲ ಕಪ್ ನಮ್ದು. ಯಾರು ಇಷ್ಟ ನಿಮ್ಗೆ? ವಿರಾಟ್ ಕೊಹ್ಲಿ. ಯಾಕೆ ಇಷ್ಟ ವಿರಾಟ್ ಕೊಹ್ಲಿ? ಚೆನ್ನಾಗಿ ಆಡ್ತಾರೆ. ನೀವು ಆಡ್ತೀರಾ ಅದೇ ತರ? ನೀವ್ ಹೆಂಗ್ ಆಡ್ತೀರಾ? ಸ್ಮೃತಿ ಮಂದಣ್ಣ ತರ ಆಡ್ತೀರಾ, ವಿರಾಟ್ ಕೊಹ್ಲಿ ತರ ಆಡ್ತೀರಾ? ವಿರಾಟ್ ಕೊಹ್ಲಿನೇ ಇಷ್ಟ. ಸೊ ಈಗ ಆಲ್ರೆಡಿ ಸ್ಮೃತಿ ಮಂದಣ್ಣ ಅವ್ರು ಕಪ್ ಗೆದ್ದಿದ್ದಾರೆ. ಈ ಸಲ ವಿರಾಟ್ ಕೊಹ್ಲಿ ಅವ್ರು ಗೆಲ್ತಾರಾ? ಮ್ಯಾಚ್ ನೋಡ್ತೀರಾ ನೀವು? ಎಲ್ಲಿ ನೋಡ್ತೀರಾ ಮ್ಯಾಚ್? ಫುಲ್ ಮ್ಯಾಚ್ ಹೇಗಿದೆ ಸರ್? ಏನಿಲ್ಲ, RCB ಈ ವರ್ಷ ಫುಲ್ ಚೆನ್ನಾಗಿ ಗೆಲ್ಲುತ್ತೆ. ಇವತ್ತು ಸೀಸನ್ ಚೆನ್ನಾಗಿ ಆಡಿದ್ದಾರೆ ಪೂರ್ತಿ. RCB 9 ವರ್ಷ ಆದ್ಮೇಲೆ ಫೈನಲ್ಗೆ ಬಂದಿದ್ದಾರೆ. ಈ ವರ್ಷ ಫುಲ್ ಫಾರ್ಮಲ್ ಕಾಣ್ತಿದ್ದಾರೆ. ಕೊಹ್ಲಿ ಅವ್ರ ಫೀಲ್ಡಲ್ಲಿ ಇದ್ರೆ ಸಾಕು, ಅವ್ರ ಅಗ್ರೆಷನ್ ಇದ್ರೆ ಸಾಕು, RCB ಗೆದ್ದೇ ಗೆಲ್ತಾರೆ. ಈ ಸಲ ಕಪ್ ನಮ್ದೇ. ಕಪ್ ನಮ್ದೇ ಅಂತ ಇದೀವಿ. ಈ ಸಲ ಕಪ್ ನಮ್ದು ಅಂತ ಹೇಳ್ಬೋದಾ ಅಂತ? ಪಕ್ಕ ಹೇಳ್ಬೋದು. RCB ಅವರಿರೋ ಫಾರ್ಮ್ಗೆ ಈ ಸಲ ಪಕ್ಕಾ ಗೆಲ್ತಾರೆ. ಈಗ RCBಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅಷ್ಟೇ ಹೇಟರ್ಸ್ಗಳು ಸಹ ಇದ್ದಾರೆ. ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ RCB ಸೋಲ್ಲಿ ಅಂತ. ಅವ್ರಿಗೇನು ಹೇಳ್ತೀರಾ? ಅದು 2 ವರ್ಷ ಆಚೆ ಇರೋರ್ಗೆ ಏನು ಹೇಳೋಕ್ಕಾಗಲ್ಲ, ಹುರ್ಕೋತಾರೆ ಆಚೆ ಕೂತವ್ರಿಗೆ. ಆದರೆ ನಾವು ಎಷ್ಟೇ ವರ್ಷ ಆದರೂ RCBಗೆ ಸಪೋರ್ಟ್ ಮಾಡೋದು. RCBಗೆ ಇದು ಇಲ್ಲಿರುವಂತಹ ಮಕ್ಕಳ ಒಂದು ಜೋಶ್. ಎಲ್ಲರ ಬಾಯಲ್ಲೂ ಸಹ RCB ಮತ್ತೆ ವಿರಾಟ್ ಕೊಹ್ಲಿ ಎಲ್ಲರೂ ಸಹ ಒಪ್ಪಿಟ್ಟಿರುವಂತದ್ದು ವಿರಾಟ್ ಕೊಹ್ಲಿ ಮೇಲೆ. ಸತತ 18 ವರ್ಷಗಳಿಂದ ಯಾವುದೇ ಫ್ರಾಂಚೈಸಿಗೆ ಆಡದೆ RCBಗೆ ಆಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಆ ಒಂದು ಕಪ್ಪನ್ನು ಅರ್ಪಣೆ ಮಾಡ್ತೀವಿ ಅಂತೇಳಿ ಈ ಬಾರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಎಲ್ಲ ಪುಟಾಣಿಗಳು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ರೆಹಮಾನ್.
ರೈಟ್, ಥ್ಯಾಂಕ್ ಯು ರಾಮ್. ಆ ಜೋಶನ್ ನೋಡ್ತಾ ಇದ್ವಿ, ಅಲ್ಲಿ ಚೋಟಾ ಪಟಾಕಿಗಳ ಜೋಶ ಹೆಚ್ಚಾಗಿತ್ತು ಮೈಸೂರಲ್ಲಿ ನಾವು ಗಮನಿಸಿದಂತ ಸಂದರ್ಭ. ಎಲ್ಲರೂ ಕೂಡ ಕೊಹ್ಲಿ ಸೆಂಚುರಿ ಹೊಡಿತಾರೆ, ಕೊಹ್ಲಿ ಆಟ ಆಡ್ತಾರೆ ಅಂತ ಹೇಳ್ತಾ ಇದ್ರು. ಮಕ್ಕಳ ಬಾಯಲ್ಲೂ ಕೂಡ ನಾವು ಹೆಚ್ಚಾಗಿ ಕೇಳಿಸಿಗೋ ಮಾತಂತ ಹೇಳಿದ್ರೆ ಅದು ವಿರಾಟ್ ಕೊಹ್ಲಿ ಅವರು.